ಹಾಯ್, KCET ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಥವಾ ರಿಸಲ್ಟ್ ಬಂದಿದೆ. ಈಗ ಚಾಯ್ಸ್ ಎಂಟ್ರಿ ಏನಿದೆ, ಚಾಯ್ಸ್ ಎಂಟ್ರಿನ ನೀವು ಮಾಡೋದಕ್ಕೆ ಈಗಾಗಲೇ ಅವಕಾಶವನ್ನ ನೀಡಿದ್ದಾರೆ. ಅದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಮೂಲಕ ಚಾಯ್ಸ್ ಎಂಟ್ರಿಯನ್ನ ಮಾಡಿ. ಓಕೆನಾ? ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿರತ್ತೆ ಆ ಎಲ್ಲಾ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನ ಮಾಡಲೇಬೇಕು. 4 ಚಾಯ್ಸ್ ಇದಾವೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದರಲ್ಲಿ ನಿಮಗೆ ಸೂಟೇಬಲ್ ಚಾಯ್ಸ್ ಯಾವುದು ಅದನ್ನ ಡಿಸೈಡ್ ಮಾಡಿ ಸೀಟ್ ಅಲಾಟ್ ಆದಂತಹ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಸರಿನಾ? ಅಂದ್ರೆ ನೀವು ಅಕಸ್ಮಾತ್ ಈಗ ಕೌನ್ಸಿಲಿಂಗ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳಿದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ಬೋದು. ನಾನೀಗ ನೆಕ್ಸ್ಟ್ ರೌಂಡಿಗೆ ಹೋಗಲ್ಲ ಅಂತ ಹೇಳಿದ್ರೆ ಎಕ್ಸಿಟ್ ಆಗಬಹುದು. ಬಟ್ ಹಾಗೆ ಬಿಟ್ಬಿಡ್ಬೇಡಿ, ಚಾಯ್ಸ್ ಎಂಟ್ರಿಯನ್ನ ಮಾಡಲೇಬೇಕು. ಓಕೆನಾ? ಸೊ ನಿಮಗೆ ಸೂಟೇಬಲ್ ಚಾಯ್ಸ್ ಯಾವುದು? ಅಡ್ಮಿಷನ್ ಮಾಡ್ಕೊಳ್ಳೋದಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಸೆಕೆಂಡ್ ರೌಂಡ್ ಹೋಗೋದಕ್ಕೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಅಂತ ಇರುತ್ತೆ. ಅದಕ್ಕೆ ಸಂಬಂಧತಹ ಕ್ರೈಟೀರಿಯಾಗಳ ಬಗ್ಗೆ ವಿಡಿಯೋಗಳನ್ನ ಆಲ್ರೆಡಿ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಬಟ್ ಚಾಯ್ಸ್ ಎಂಟ್ರಿನ ಮಾಡದೆ ಹಾಗೆ ಬಿಡಬೇಡಿ. ಲಾಸ್ಟ್ ಡೇಟ್ ಏನಿದೆ ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ ಅದು ಸೆಪ್ಟೆಂಬರ್ 3, 2024 ಆಗಿರುತ್ತೆ. ಸೆಪ್ಟೆಂಬರ್ 3ರ ರಾತ್ರಿ 11:59 ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು. ನಂತರ ಅದಕ್ಕಿಂತ ಮೊದಲೇ ಚಾಯ್ಸ್ ಎಂಟ್ರಿನ ಮಾಡಿ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ. ಓಕೆನಾ? ನಂತರ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿರಲ್ಲ ಅವರಿಗೆ ಚಾಯ್ಸ್ ಎಂಟ್ರಿ ಇರಲ್ಲ. ಅವರು ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಿದ್ರಾಯ್ತು. ನಂತರ ಬೇರೆ ನೋಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.